Hello my dear students, welcome back to the live commerce classes. ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನು ಮಾಡೋಣ, ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆರ್ ಯುಟಿಲಿಟಿ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆರ್ ನೀಡ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಗ್ಗೆ ಕಲಿಯೋಣ. ಓಕೆ, ದ ಫಸ್ಟ್ ಅಡ್ವಾಂಟೇಜ್ ಆರ್ ಇಂಪಾರ್ಟೆನ್ಸ್ ಈಸ್ ಪ್ರಾಪರ್ ಪ್ಲ್ಯಾನಿಂಗ್. ಪ್ರಾಪರ್ ಪ್ಲ್ಯಾನಿಂಗ್ ಅಂದ್ರೇನು? ಮ್ಯಾನೇಜ್ಮೆಂಟ್ ನಮಗೆ ಪ್ಲ್ಯಾನ್ ಮಾಡಲು ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದು. ಫಾರ್ ಎಕ್ಸಾಂಪಲ್, ನಾವೇನಾದರೂ ಪ್ರೊಡಕ್ಷನ್ನ ಎಸ್ಟಿಮೇಟ್ ಮಾಡಬೇಕಾಗಿದ್ದರೆ ಅಥವಾ ನಮಗೇನಾದರೂ ಕ್ಯಾಪಿಟಲ್ ಅಮೌಂಟ್ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನೋದು ಬೇಕಾಗಿದ್ದರೆ, ಅದೇ ರೀತಿಯಾಗಿ ಪ್ರೊಡಕ್ಷನ್ ಸ್ಟೇಜ್, ಡಿಫ್ರೆಂಟ್ ಪ್ರೊಡಕ್ಷನ್ ಸ್ಟೇಜಲ್ಲೂ ಕೂಡ ನಮಗೆ ಪ್ಲ್ಯಾನ್ ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟ್ ಹೆಲ್ಪ್ ಆಗುತ್ತೆ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ನಾವೇನು ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಕಾಸ್ಟ್ ಅಕೌಂಟ್ ಮತ್ತು ಫೈನಾನ್ಷಿಯಲ್ ಅಕೌಂಟಲ್ಲಿ ಇರ್ತಕ್ಕಂಥ ಫೈನಾನ್ಷಿಯಲ್ ಡಾಟಾಗಳನ್ನು ಅನಲೈಸ್ ಮಾಡಿಕೊಂಡು ಸಪ್ರೇಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಿಪಾರ್ಟ್ಮೆಂಟ್ ವೈಸ್ ನಮಗೆ ಬೇಕಾದ ರೀತಿಯಲ್ಲಿ ಅಕೌಂಟ್ಗಳನ್ನ ರೆಡಿ ಮಾಡಿರ್ತೀವಿ, ಸ್ಟೇಟ್ಮೆಂಟ್ಗಳನ್ನ ರೆಡಿ ಮಾಡಿರ್ತೀವಿ. ಸೊ ಯಾವ ಡಿಪಾರ್ಟ್ಮೆಂಟ್ ಎಷ್ಟು ಹಿಂದಿದೆ, ಏನು ಪ್ರೊಡಕ್ಷನ್ ಮಾಡ್ತಾಯಿದೆ, ಏನು ನಮ್ಮ ಗೋಲ್ಸ್ ಏನಿದೆ, ಆ ಗೋಲ್ಸನ್ನ ಅಚೀವ್ ಮಾಡಬೇಕಾದ್ರೆ ನಾವು ಯಾವೊಂದು ಮೆಜರ್ಮೆಂಟ್ಗಳನ್ನ ಮಾಡಬೇಕು, ಯಾವೊಂದು ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನು ನಮಗೆ ಮ್ಯಾನೇಜ್ಮೆಂಟ್ ಅಕೌಂಟ್ ಹೇಳಿಕೊಡುತ್ತೆ. ಸೊ ಅದಕ್ಕೋಸ್ಕರ ನಮಗೇನು ಮ್ಯಾನೇಜ್ಮೆಂಟ್ ಅಕೌಂಟ್ ಇಂಪಾರ್ಟೆಂಟ್ ಅಥವಾ ಹೆಲ್ಪ್ಫುಲ್ ಅಂತ ನಾವಿಲ್ಲಿ ಹೇಳ್ಬೋದು. ಸೆಕೆಂಡ್ ಒನ್, ಎಫೆಕ್ಟಿವ್ ಕಂಟ್ರೋಲ್. ಮ್ಯಾನೇಜ್ಮೆಂಟ್ ಯಾವ ರೀತಿ ನಮಗೆ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ? ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಪ್ರಿಪೇರ್ಸ್ ಫಂಕ್ಷನಲ್ ಬಜೆಟ್, cash budget and master budget, the setting of standards and assessing actual performance. Tools and techniques of management accounting help the management in planning, coordination and controlling of the activities. ಏನಾಗುತ್ತೆ, ಮ್ಯಾನೇಜ್ಮೆಂಟ್ ನಮಗೆ ಕಂಪ್ನಿಯಲ್ಲಿ ಒಂದು ಆರ್ಗನೈಜೇಷನಲ್ಲಿರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳನ್ನಾಗಿರ್ಬೋದು, ಆ್ಯಕ್ಟಿವಿಟೀಸ್ಗಳನ್ನಾಗಿರ್ಬೋದು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ನಮ್ಮ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಮತ್ತು ಫ್ಯೂಚರ್ ಪರ್ಫಾರ್ಮೆನ್ಸನ್ನು ನಾವು ನೋಡ್ಕೊಂಡಿರ್ತೀವಿ. ಹೋದ ವರ್ಷ ನಾವು ಇಷ್ಟು ಅಮೌಂಟ್ ಪ್ರೊಡಕ್ಷನ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ 10 lakh ಪ್ರೊಡಕ್ಷನ್ ಮಾಡಿದ್ದೀವಿ. ನಮ್ಮ ಫ್ಯೂಚರ್ ಪ್ಲ್ಯಾನ್ ಏನಿದೆ, ಅಪ್ ಟು 15 lakh ನಾವು ಇಯರ್ ಪ್ರೊಡಕ್ಷನ್ನ ಮಾಡಬೇಕು. ಸೊ ಆ 15 lakh ಗುರಿಯನ್ನು ನಾವು ರೀಚ್ ಆಗಬೇಕಾದ್ರೆ ಯಾವೊಂದು ಮೆಜರ್ಮೆಂಟ್ಗಳನ್ನ ಮಾಡಬೇಕು, ಯಾವೊಂದು ಕಂಟ್ರೋಲನ್ನ ನಾವು ಒಳಗೊಳ್ಳಬೇಕು, ಯಾವ ರೀತಿ ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟನ್ನು ಕಂಟ್ರೋಲ್ ಮಾಡಿದಾಗ ನಮ್ಮ ಟಾರ್ಗೆಟ್ ರೀಚ್ ಆಗ್ತೀವಿ ಅನ್ನೋದಕ್ಕೆ ನಮಗೇನಾಗುತ್ತೆ, ಮ್ಯಾನೇಜ್ಮೆಂಟ್ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲವನ್ನು ನಾವು ಪ್ರೀ ಪ್ಲ್ಯಾನ್ ಆಗಿ ಅನಲೈಸ್ ಮಾಡಿದಾಗ, ಫೋರ್ಕಾಸ್ಟ್ ಮಾಡಿದಾಗ ನಮಗೇನಾಗುತ್ತೆ, ಕಂಟ್ರೋಲ್ ಆಗುತ್ತೆ. ಸೊ ಇದಕ್ಕೂ ಕೂಡ ನಾವು ಎಫೆಕ್ಟಿವ್ ಕಂಟ್ರೋಲ್ ಮಾಡಬೇಕಾದ್ರೆ, ಒಳ್ಳೆಯ ರೀತಿಯಲ್ಲಿ ಒಂದು ಆರ್ಗನೈಜೇಷನನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಮ್ಯಾನೇಜ್ಮೆಂಟ್ ಅಕೌಂಟ್ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಇನ್ಕ್ರೀಸಿಂಗ್ ಎಫಿಷಿಯನ್ಸಿ. ಇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಟಾರ್ಗೆಟ್ ಆಫ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆರ್ ಫಿಕ್ಸ್ಡ್ ವೆಲ್ ಇನ್ ಅಡ್ವಾನ್ಸ್. ನಾವೇನು ಮಾಡಿರ್ತೀವಿ, ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಪ್ರತಿಯೊಂದು ಟಾರ್ಗೆಟ್ಗಳನ್ನು ಮೊದಲೇ ಅಳವಡಿಸ್ಕೊಂಡಿರ್ತೀವಿ. ಈ ವರ್ಷ ನಾವು ಈ ಗುರಿನ ರೀಚ್ ಆಗಬೇಕು ಅಂತ ಟಾರ್ಗೆಟನ್ನು ಹಾಕ್ಕೊಂಡಿರ್ತೀವಿ. ಸೊ ಆ ಟಾರ್ಗೆಟನ್ನು ನಾವು ರೀಚ್ ಮಾಡಬೇಕಾದ್ರೆ ಏನಾಗುತ್ತೆ, ಅದು ಒಂದೇ ಡಿಪಾರ್ಟ್ಮೆಂಟಿಂದ ಸಾಧ್ಯ ಇಲ್ಲ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಎಲ್ಲವೂ ಸೇರಿ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದಾಗ ಮಾತ್ರ ಆ ಗುರಿ ರೀಚ್ ಆಗ್ತೇವೆ. ಸೊ ಆ ಡಿಪಾರ್ಟ್ಮೆಂಟ್ಗಳು ತಮ್ಮ ಕೆಲಸವನ್ನು ಮಾಡಬೇಕಾದ್ರೆ ಏನು ಬೇಕು, ಪ್ರಾಪರ್ ಪ್ಲ್ಯಾನಿಂಗ್ ಬೇಕು, ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಸೊ ಇದೆಲ್ಲವನ್ನು ನಾವು ಎಲ್ಲಿ ಕಲಿತೀವಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದಲ್ಲಿ ಕಲಿತೀವಿ. ಸೊ ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದ್ರಿಂದ, ಸರಿಯಾದ ರೀತಿಯಲ್ಲಿ ಅಪ್ಲೈ ಮಾಡೋದ್ರಿಂದ ನಾವೇನು ಮಾಡ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ನಾವು ಅವರ ಎಫಿಷಿಯನ್ಸಿ, ದಕ್ಷತೆಯನ್ನು ಹೆಚ್ಚಿಗೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಲೇಬರನ್ನು ತೊಗೊಂಡಾಗ ಲೇಬರ್ ಅವ್ರು ಏನು ಮಾಡ್ತಾಯಿರ್ತಾರೆ, ತಮ್ಮ ಸಮಯದಲ್ಲಿ ಬಂದು ಇಂತಿಷ್ಟು ಕೆಲಸ ಅಂತ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಂದು 100 ಪೀಸಸನ್ನು ಪ್ರೊಡಕ್ಟ್ ಮಾಡ್ತಾಯಿದ್ರೆ ನಾವು ಅದನ್ನು ಮೆಜರ್ಮೆಂಟ್ ಮಾಡಿದಾಗ ಅವನು ಒಂದು ದಿನಕ್ಕೆ ಇಷ್ಟು ಮಾಡ್ತಾಯಿದ್ದಾನೆ, ಆದರೆ ಆ್ಯಕ್ಚುಲಾಗಿ ಮಾಡ್ಬೋದೆಷ್ಟು 150 ಅಂತ ಇದ್ದರೆ ನಾವೇನು ಮಾಡ್ತೀವಿ, ಅವಾಗ ಆ ಗ್ಯಾಪ್ ಏನಿದೆಯಲ್ಲ, ಆ ಗ್ಯಾಪನ್ನು ತುಂಬಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು
ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಪ್ಲ್ಯಾನ್ ಮಾಡ್ತೀವಿ. ಸೊ ಅದ್ರ ಪ್ರಕಾರ ನಾವು ವರ್ಕರ್ಸ್ಗಳಿಗೆ ಪ್ಲ್ಯಾನನ್ನು ಹಾಕ್ತೀವಿ. ಸೊ ಆವಾಗ ನಾವೇನಾಗುತ್ತೆ ಆಟೋಮೆಟಿಕ್ಕಾಗಿ ಗುರಿಯನ್ನು ರೀಚ್ ಮಾಡ್ತೀವಿ. ತಮ್ಮ ವರ್ಕರ್ಗಳ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಮೆಜರ್ಮೆಂಟ್ ಆಫ್ ಪರ್ಫಾರ್ಮೆನ್ಸ್. ದ ಸಿಸ್ಟಮ್ಸ್ ಆಫ್ ಬಜೆಟರಿ ಕಂಟ್ರೋಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಹೆಲ್ಪ್ಸ್ ದಿ ಮೆಜರ್ಮೆಂಟ್ ಆಫ್ ಪರ್ಫಾರ್ಮೆನ್ಸ್. ಅಂದರೆ ಸಿಸ್ಟಮ್ ಆಫ್ ಬಜೆಟರಿ ಕಂಟ್ರೋಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂದರೆ ನಾವೇನು ಮಾಡ್ತೀವಿ, ಫ್ಯೂಚರ್ ಪ್ಲ್ಯಾನನ್ನು ಮಾಡ್ತೀವಿ, ಬಜೆಟನ್ನು ಹಾಕ್ಕೊಳ್ತೀವಿ. ಸೊ ಈ ಬಜೆಟನ್ನು ನಾವು ರೀಚ್ ಮಾಡಬೇಕಾದ್ರೆ ಕೆಲವೊಂದು ಮೆಜರ್ಮೆಂಟ್ಗಳನ್ನ ಕೂಡ ತೆಗಿತೀವಿ, ಕೆಲವೊಂದು ಟೆಕ್ನಿಕ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ. ಆ ರೀತಿಯಾಗಿ ನಾವು ನಮ್ಮ ಗೋಲನ್ನು ರೀಚ್ ಆದಾಗ ಪ್ರೀವಿಯಸ್ ಇಯರಲ್ಲಿ ಏನು ಪ್ರಾಫಿಟ್ ಆಗಿದೆ, ಈ ವರ್ಷ ನಾವು ಗೋಲ್ ಅಚೀವ್ಮೆಂಟ್ ಮಾಡಿದ್ಮೇಲೆ ಏನು ಪ್ರಾಫಿಟ್ ಆಗಿದೆ, ಇವೆರಡುಗಳ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು, ನಮ್ಮ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗಿದೆಯೋ ಅಥವಾ ಡಿಕ್ರೀಸ್ ಆಗಿದೆಯೋ ಅನ್ನೋದನ್ನು ನಾವೇನು ಮಾಡ್ಬೋದು, ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳನ್ನ ಅಡಾಪ್ಟ್ ಮಾಡೋ ಮುಖಾಂತರ ಕಂಡು ಹಿಡ್ಕೊಳ್ಬೋದು. ನೆಕ್ಸ್ಟ್ ಒನ್, ಮ್ಯಾಕ್ಸಿಮೈಸಿಂಗ್ ಪ್ರಾಫಿಟಬಿಲಿಟಿ. ಏನು ಮಾಡುತ್ತೆ ಮ್ಯಾನೇಜ್ಮೆಂಟ್ ಅಕೌಂಟ್, ಒಂದು ಕಂಪ್ನಿಯ ಪ್ರಾಫಿಟನ್ನು ಕೂಡ ಜಾಸ್ತಿ ಮಾಡುತ್ತೆ. ಯಾವ ರೀತಿ, ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಶುಡ್ ಬಿ ಆರ್ಗನೈಸ್ಡ್ ಟು ಅಚೀವ್ ದಿ ಗೋಲ್ಸ್. ನಾವೇನಾಗುತ್ತೆ ನಮ್ಮ ಗೋಲನ್ನು ರೀಚ್ ಮಾಡಬೇಕಾದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಆಗ ಮಾತ್ರ ನಾವು ನಮ್ಮ ಗೋಲನ್ನು ರೀಚ್ ಆಗಲು ಸಾಧ್ಯ. ಸೊ ಈ ರೀತಿಯಾಗಿ ಏನು ಮಾಡಬೇಕಾಗುತ್ತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಬೇಕಾಗುತ್ತೆ, ಕಂಟ್ರೋಲ್ ಮಾಡಬೇಕಾಗುತ್ತೆ. ಇದೆಲ್ಲವೂ ನಮಗೆ ಯಾವಾಗ ಸಾಧ್ಯ, ನಾವು ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ಗಳನ್ನು ಅಡಾಪ್ಟ್ ಮಾಡಿಕೊಂಡಾಗ, ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಪ್ರಿಪೇರ್ ಮಾಡಿದಾಗ, ಆವಾಗ ಮಾತ್ರ ನಮಗೇನಾಗುತ್ತೆ ಡಿಫ್ರೆನ್ಸ್ ಪತ್ತೆಯಾಗಿ ನಮ್ಮ ಪರ್ಫಾರ್ಮೆನ್ಸ್ ಮತ್ತು ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಇನ್ಕ್ರೀಸ್ ಇನ್ ಪ್ರೊಡಕ್ಷನ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾವ ರೀತಿ ನಮಗೆ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡಲು ಹೆಲ್ಪ್ ಆಗುತ್ತೆ, ಅದೇ ರೀತಿಯಾಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಜಾಸ್ತಿ ಪ್ರೊಡಕ್ಷನ್ ಮಾಡಬೇಕಾದ್ರೆ ಯಾವ ರೀತಿ ನಮಗೆ ಮ್ಯಾನೇಜ್ಮೆಂಟ್ ಅಕೌಂಟ್ ಅವಶ್ಯಕತೆ ಇದೆ ಅನ್ನೋದನ್ನು ನೋಡೋಣ. ಇನ್ಕ್ರೀಸ್ ಇನ್ ಪ್ರೊಡಕ್ಷನ್, ಫಾರ್ ಎಕ್ಸಾಂಪಲ್ ನಾವು 2018ರಲ್ಲಿ ಒಂದು ವರ್ಷದಲ್ಲಿ ಒಂದು 10 ಲಕ್ಷ ಪ್ರೊಡಕ್ಷನನ್ನು ಮಾಡಿದ್ದೀವಿ, 10 ಲಕ್ಷ ಯೂನಿಟ್ ಪ್ರೊಡಕ್ಷನನ್ನು ಮಾಡಿದ್ದೀವಿ. ಆದರೆ 2020ರಲ್ಲಿ ನಾವೇನು ಮಾಡಬೇಕು, ಅದನ್ನು 20 ಲಕ್ಷಕ್ಕೆ ಜಾಸ್ತಿ ಮಾಡಬೇಕು. ಸೊ ಅವಾಗೇನಾಗುತ್ತೆ, ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲವೊಂದು ಚೇಂಜಸನ್ನು ಮಾಡ್ಕೊಳ್ಬೇಕು. ಈ ಚೇಂಜಸ್ ನಮಗೆ ಯಾವಾಗ ಗೊತ್ತಾಗುತ್ತೆ, ನಾವು ಸರಿಯಾದ ರೀತಿಯಲ್ಲಿ ಆಯಾ ಡಿಪಾರ್ಟ್ಮೆಂಟ್ಗಳನ್ನು ಅನಲೈಸ್ ಮಾಡಿದಾಗ, ಫೋರ್ಕಾಸ್ಟ್ ಮಾಡಿದಾಗ ನಮಗೇನಾಗುತ್ತೆ, ಈ ಡಿಪಾರ್ಟ್ಮೆಂಟ್ ಸ್ಟ್ರೆಂಗ್ ಇಷ್ಟಿದೆ, ಆ ಡಿಪಾರ್ಟ್ಮೆಂಟ್ ಸ್ಟ್ರೆಂಗ್ ಅಷ್ಟಿದೆ. ಸೊ ಇವೆರಡುಗಳ ಮಧ್ಯೆ ಈ ರೀತಿ ವ್ಯತ್ಯಾಸ ಇದೆ, ಈ ಡಿಪಾರ್ಟ್ಮೆಂಟ್ ಸ್ಟ್ರೆಂಗ್ ಇಷ್ಟು ಆಗಬೇಕಾಗಿತ್ತು, ಅಷ್ಟಾಗಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದನ್ನು ನಾವೆಲ್ಲಿ ಕೇಳ್ತೀವಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದಲ್ಲಿ ಕೇಳ್ತೀವಿ. ಸೊ ಈ ರೀತಿ ನಾವು ಕೆಲವೊಂದು ಟೆಕ್ನಿಕ್ಸ್ಗಳನ್ನ ಅಡಾಪ್ಟ್ ಮಾಡಿಕೊಂಡಾಗ ಮಾತ್ರ ನಾವೇನಾಗುತ್ತೆ ನಮ್ಮ ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ಕೊಳ್ಬೋದು. ಮ್ಯಾನೇಜ್ಮೆಂಟ್ ಅಕೌಂಟ್ ಮಾಡ್ಕೊಳ್ಳೋ ಮುಖಾಂತರ ನಾವೇನು ಮಾಡ್ಬೋದು, ಇರ್ತಕ್ಕಂಥ ಟೆಕ್ನಾಲಜಿಯನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಲೇಬರ್ ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡ್ಬೋದು, ಪರ್ಫಾರ್ಮೆನ್ಸನ್ನು ಕೂಡ ಜಾಸ್ತಿ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಮ್ಮ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್, ಬೆಟರ್ ಕಸ್ಟಮರ್ ಸರ್ವಿಸ್. ಯಾವ ರೀತಿ ಮ್ಯಾನೇಜ್ಮೆಂಟ್ ಅಕೌಂಟಿಂದಾಗಿ ಬೆಟರ್ ಕಸ್ಟಮರ್ ಸರ್ವಿಸನ್ನು ಪ್ರೊವೈಡ್ ಮಾಡ್ಬೋದು, ಈ ಪ್ರಶ್ನೆ ನಮಗೆ ಬಂದೇ ಬರುತ್ತೆ. ಅದು ಹೇಗಂದರೆ, ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ಗಳನ್ನು ನಾವು ನಮ್ಮ ಬಿಸ್ನೆಸ್ಸಲ್ಲಿ, ನಮ್ಮ ಆರ್ಗನೈಜೇಷನಲ್ಲಿ ಅಡಾಪ್ಟ್ ಮಾಡ್ಕೊಂಡಾಗ ನಾವೇನು ಮಾಡ್ತೀವಿ, ಪ್ರತಿಯೊಂದು ಡಿಪಾರ್ಟ್ಮೆಂಟು ಕೂಡ ನಮ್ಮಲ್ಲಿ ಕಂಟ್ರೋಲ್ ನಾವು ಹೊಂದಿರ್ತೀವಿ, ಪ್ರತಿಯೊಂದು ಡಿಪಾರ್ಟ್ಮೆಂಟು ಕೂಡ ನಮ್ಮ ಅಂಡರಲ್ಲೇ ಇರುತ್ತೆ. ಸೊ ಅವು ನಮ್ಮ ಕಂಟ್ರೋಲಲ್ಲಿ ಇರೋದ್ರಿಂದ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ನಮ್ಮ ಗೋಲ್ಸನ್ನು ರೀಚ್ ಆಗಲು ನಾವು ಅವುಗಳನ್ನು ಬಳಸ್ಕೊಳ್ಬಹುದು. ಸೊ ಏನು ಮಾಡ್ಬೋದು, ನಾವು ಕಡಿಮೆ ಖರ್ಚಿನಲ್ಲಿ, ಕಡಿಮೆ ಪ್ರೈಸಲ್ಲಿ ಒಳ್ಳೆಯ ಗುಣಮಟ್ಟದ ಗೂಡ್ಸ್ಗಳನ್ನು, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡ್ಬೋದು. ಆಗ ಏನಾಗುತ್ತೆ, ಕಸ್ಟಮರ್ಸ್ಗಳಿಗೆ ಕಡಿಮೆ ಅಮೌಂಟಲ್ಲಿ ಜಾಸ್ತಿ ಕ್ವಾಲಿಟಿ ಗೂಡ್ಸ್ ಸಿಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಅವರಿಗೆ ನಾವು ಒಳ್ಳೆಯ ಬೆಟರ್ ಸರ್ವಿಸನ್ನು ಕೊಟ್ಟಾಗೆ ಆಗುತ್ತೆ. ಒಂದು ನಾವೇನು ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳನ್ನ ಅಡಾಪ್ಟ್ ಮಾಡೋ ಮುಖಾಂತರ ಪ್ರೊಡಕ್ಷನ್ ಕಾಸ್ಟನ್ನು ಕಡಿಮೆ ಮಾಡ್ತೀವಿ. ಈ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಮಾಡೋ ಮುಖಾಂತರ ಆಟೋಮೆಟಿಕ್ಕಾಗಿ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಪ್ರೈಸ್ ಕಡಿಮೆ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಕಸ್ಟಮರ್ಸ್ ಏನಾಗ್ತಾರೆ, ಸ್ಯಾಟಿಸ್ಫೈ ಆಗ್ತಾರೆ. ಓಕೆ, ನೆಕ್ಸ್ಟ್ ಒನ್, ಕ್ವಿಕ್ ಡಿಸಿಷನ್ ಮೇಕಿಂಗ್.
ಮ್ಯಾನೇಜ್ಮೆಂಟ್ ಅಕೌಂಟ್ ಯಾವ ರೀತಿ ನಮಗೆ ಡಿಸಿಷನ್ ತೆಗೆದುಕೊಳ್ಳಲು ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ಯಾವುದೇ ಒಂದು ಕಂಪ್ನಿ ಇದ್ದರೂ ಕೂಡ ಅಲ್ಲಿ ಫೈನಾನ್ಷಿಯಲ್ ಅಕೌಂಟ್ಗಳನ್ನ ಪ್ರಿಪೇರ್ ಮಾಡಿರ್ತೀವಿ. ಸೊ ಆ ಫೈನಾನ್ಷಿಯಲ್ ಅಕೌಂಟ್ ಏನು ಒಳಗೊಂಡಿರುತ್ತದೆ, ಪೂರ್ತಿಯಾಗಿ ಆ ಒಂದು ಆರ್ಗನೈಜೇಷನ್, ಆ ಒಂದು ಬಿಸ್ನೆಸ್ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಕೂಡ ಒಳಗೊಂಡಿರುತ್ತದೆ. ಹಾಗಾಗಿ ನಮಗೇನಾಗುತ್ತೆ, ಸಪ್ರೇಟ್ ಯಾವ ಡಿಪಾರ್ಟ್ಮೆಂಟ್ ಬಗ್ಗೆ ಬೇಕಾಗಿರುತ್ತೆ ಅದನ್ನು ಅನಲೈಸ್ ಮಾಡೋದು ಕಷ್ಟ ಸಾಧ್ಯ. ಸೊ ಆವಾಗ ನಾವೇನು ಮಾಡಬೇಕಾಗುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟ್ ಮೊರೆ ಹೋಗಬೇಕಾಗುತ್ತೆ. ಈ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ನಾವೇನು ಮಾಡ್ತೀವಿ, ಸಪ್ರೇಟ್ ನಮಗೆ ಬೇಕಾದ ರೀತಿಯಲ್ಲಿ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಅನಲೈಸ್ ಮಾಡಿಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ನಾವು ಸ್ಟೇಟ್ಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ತೀವಿ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನು ಸಪ್ರೇಟಾಗಿ ಮಾಡ್ಕೊಳ್ತೀವಿ. ಸೊ ಆಟೋಮೆಟಿಕ್ಕಾಗಿ ನಮಗೇನಾಗುತ್ತೆ, ಆಯಾ ಡಿಪಾರ್ಟ್ಮೆಂಟ್ಗಳಲ್ಲಿ ಇರ್ತಕ್ಕಂಥ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅರ್ಥ ಆಗುತ್ತೆ. ಸೊ ಆವಾಗ ನಾವೇನು ಮಾಡ್ಬೋದು, ಆಟೋಮೆಟಿಕ್ಕಾಗಿ ಆ ರಿಪೋರ್ಟನ್ನು ನೋಡಿಕೊಂಡು, ಆ ಮ್ಯಾನೇಜ್ಮೆಂಟ್ ರಿಪೋರ್ಟ್ಗಳನ್ನ ನೋಡಿಕೊಂಡು ಈ ಡಿಪಾರ್ಟ್ಮೆಂಟ್ ಇಷ್ಟು ಲಾಸಲ್ಲಿದೆ, ಇಷ್ಟು ಪರ್ಫಾರ್ಮೆನ್ಸನ್ನು ಕಡಿಮೆ ಮಾಡ್ತಾಯಿದೆ, ಅದಕ್ಕೆ ರೀಸನ್ ಏನು, ಸೊ ಅದನ್ನು ನಾವು ತಡೆಗಟ್ಟಬೇಕಾದ್ರೆ, ನಮ್ಮ ಗೋಲನ್ನು ಅಚೀವ್ ಮಾಡಬೇಕಾದ್ರೆ ಯಾವೊಂದು ಡಿಸಿಷನ್ಗಳು ತೊಗೊಳ್ಬೇಕು ಅನ್ನೋದನ್ನು ನಾವಿಲ್ಲಿ ಕಲಿತೀವಿ. ಸೊ ನಾವೇನು ಮಾಡ್ಬೋದು, ಸಡನ್ನಾಗಿ ಡಿಸಿಷನ್ನ ತೊಗೊಳ್ಬೋದು. ಯಾಕಂದರೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ವೈಸ್ ನಾವು ಅಥವಾ ಸಪ್ರೇಟ್ ಯೂನಿಟ್ ವೈಸ್ ನಾವು ಏನು ಮಾಡಿರ್ತೀವಿ, ಅಕೌಂಟ್ಗಳನ್ನ ಸ್ಟೇಟ್ಮೆಂಟ್ಗಳನ್ನ ಪ್ರಿಪೇರ್ ಮಾಡ್ತಾ ಇರ್ತೀವಿ. ಅದರಿಂದಾಗಿ ಆಯಾ ಡಿಪಾರ್ಟ್ಮೆಂಟ್ಗಳ ಪರ್ಫಾರ್ಮೆನ್ಸ್ ಏನಿದೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದರ ಮೇಲೆ ನಾವೇನು ಮಾಡ್ಬೋದು, ಆರಾಮಾಗಿ ಕ್ವಿಕ್ ಡಿಸಿಷನ್ನ ತೆಗೆದುಕೊಳ್ಬೋದು. ಇಫ್ ನಾವೇನಾದರೂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಮಾತ್ರ ಅನಲೈಸ್ ಮಾಡ್ಕೊಂಡು ಡಿಸಿಷನ್ ತೊಗೊಳಿದ್ರೆ ಅದು ತುಂಬ ಕಷ್ಟ. ಯಾಕೆ ಹೇಳಿ, ಇಲ್ಲಿ ಎಲ್ಲ ರೀತಿಯ ಡಿಪಾರ್ಟ್ಮೆಂಟ್ಗಳು ಬರ್ತವೆ. ಸೊ ಯಾವ ಡಿಪಾರ್ಟ್ಮೆಂಟ್ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾಯಿದೆ, ಯಾವುದು ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾಯಿಲ್ಲ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ಸೊ ಇಲ್ಲೇನಾಗುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡೋದ್ರಿಂದ ಆಯಾ ಡಿಪಾರ್ಟ್ಮೆಂಟ್ಗಳನ್ನ ನಾವು ಸಪ್ರೇಟಾಗಿ ಡಿಸಿಷನ್ ತೊಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್, ಇಂಪ್ರೂವ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲ್. ಮ್ಯಾನೇಜ್ಮೆಂಟ್ ಅಕೌಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಮಾಡಲು ಯಾವ ರೀತಿ ಹೆಲ್ಪ್ ಆಗುತ್ತೆ, ಕಾಸ್ಟ್ ರಿಡಕ್ಷನ್ ಮಾಡೋ ಮುಖಾಂತರ. ಇಲ್ಲೇನು ನಾವೇನು ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳನ್ನ ಅಡಾಪ್ಟ್ ಮಾಡೋ ಮುಖಾಂತರ ಕಾಸ್ಟನ್ನು ಕಡಿಮೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಸ್ಮಾಲ್ ಇಂಡಸ್ಟ್ರಿಯಲ್ಲಿ ಒಂದು 100 ಜನ ವರ್ಕರ್ಸ್ ಇರ್ತಾರೆ. ಅವ್ರೇನು ಮಾಡ್ತಾ ಇರ್ತಾರೆ, ಡೈಲಿ ವರ್ಕ್ ಮಾಡ್ತಾ ಇರ್ತಾರೆ. ಆದರೆ ನಾವು ಸರಿಯಾದ ಒಂದು ಟೆಕ್ನಿಕ್ಗಳನ್ನ ಬಳಸ್ಕೊಳ್ಳೋ ಮುಖಾಂತರ ಏನು ಮಾಡ್ಬೋದು, ಆ 100 ಜನ ಸೇರಿ ಒಂದು 150 ಜನರ ಕೆಲಸವನ್ನು ಮಾಡ್ಬೋದು. ಸೊ ಆಟೋಮೆಟಿಕಲಿ ಏನಾಗುತ್ತೆ, 50 ಜನ ಲೇಬರ್ ಕಾಸ್ಟ್ ನಮಗೆ ಉಳಿತಾಯ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಅಲ್ಲಿ ನಾವೇನು ಮಾಡ್ಬೋದು, ಆಟೋಮೆಟಿಕ್ಕಾಗಿ ಕಾಸ್ಟ್ ಕಡಿಮೆ ಆಗೋದ್ರಿಂದ ಅದೇ ಕಾಸ್ಟಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು. ಈ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ನಮಗೇನಾಗುತ್ತೆ, ಇಲ್ಲಿ ಆಟೋಮೆಟಿಕ್ಕಾಗಿ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ. ಸೊ ಅವ್ರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ. ಕಡಿಮೆ ಬೆಲೆಗೆ ಕಾಸ್ಟ್ ಕಡಿಮೆ ಮಾಡೋದ್ರಿಂದ ಒಳ್ಳೆಯ ಗುಣಮಟ್ಟದ ವಸ್ತುಗಳು, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಕಡಿಮೆ ಅಮೌಂಟಿಗೆ ಸಿಗ್ತವೆ. ಸೊ ಇದರಿಂದಾಗಿ ಅವರೇನಾಗ್ತಾರೆ, ಸ್ಯಾಟಿಸ್ಫೈ ಆಗ್ತಾರೆ, ಅವ್ರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಎಕನಾಮಿಕ್ ಡೆವಲಪ್ಮೆಂಟ್. ಮ್ಯಾನೇಜ್ಮೆಂಟ್ ಅಕೌಂಟ್ ಮತ್ತು ಎಕನಾಮಿಕ್ ಯಾವ ರೀತಿ ಸಂಬಂಧ, ಯಾವ ರೀತಿ ಅಂದರೆ, ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ನಾವೇನು ಮಾಡ್ತೀವಿ, ಒಂದು ಕಂಪ್ನಿಯ ಇಂಟರ್ನಲ್ ಆಡಿಟ್ ಅಂತ ಹೇಳ್ಬೋದು. ಒಂದು ಕಂಪ್ನಿಯ ಆಂತರಿಕವಾಗಿ ನಾವು ಅದನ್ನು ಅನಲೈಸ್ ಮಾಡ್ತೀವಿ. ಸೊ ಆಟೋಮೆಟಿಕ್ಕಾಗಿ ಈ ರೀತಿ ಮಾಡೋದ್ರಿಂದ ಆ ಕಂಪ್ನಿಯನ್ನು ನಾವೇನು ಮಾಡ್ಬೋದು, ಪ್ರಾಫಿಟ್ನತ್ತ ಒಯ್ಬೋದು. ಸೊ ಆ ಕಂಪ್ನಿ ಪ್ರಾಫಿಟ್ ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಅದರಿಂದ ಯಾರಿಗೆ ಲಾಭ, ಕಂಪ್ನಿಯ ಓನರ್ಸ್ಗಾಗಿರ್ಬೋದು. ಅದೇ ರೀತಿಯಾಗಿ ಪ್ರಾಫಿಟ್ ಜಾಸ್ತಿ ಆಗೋದ್ರಿಂದ ನಾವೇನು ಮಾಡ್ತೀವಿ, ಟ್ಯಾಕ್ಸನ್ನು ಕೂಡ ಪೇ ಮಾಡ್ತೀವಿ. ಈ ರೀತಿಯಾಗಿ ಟ್ಯಾಕ್ಸನ್ನು ಪೇ ಮಾಡೋದ್ರಿಂದ ಗೌರ್ಮೆಂಟ್ಗೂ ಕೂಡ ಇನ್ಕಮ್ ಆಗುತ್ತೆ. ಸೊ ಆಟೋಮೆಟಿಕ್ ಏನಾಗುತ್ತೆ, ನಮ್ಮ ಎಕನಾಮಿಕ್ ಸಿಸ್ಟಮ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಇದಿಷ್ಟು ಅಡ್ವಾಂಟೇಜಸ್ ಆಫ್ ಆರ್ ನೀಡ್ ಆಫ್, ಇಂಪಾರ್ಟೆನ್ಸ್ ಆರ್ ಯುಟಿಲಿಟಿ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆ, ಥ್ಯಾಂಕ್ ಯು.